किसानों के संघर्ष को समर्थन। एसके बेल्लू बी विजयपुरा धरना सत्याग्रह में शामिल हुए। पूर्व विधायक एसके बेल्लू बी आज विजयपुरा में चल रहे किसानों के धरना सत्याग्रह में शामिल हुए और किसानों के प्रति समर्थन व्यक्त किया। उन्होंने मांग की कि सरकार गन्ने के मूल्य में वृद्धि सहित किसानों की जायज मांगों को तुरंत पूरा करे। उन्होंने कहा कि किसानों की समस्या देश के हित में है और सरकार से किसानों की आवाज सुनने और तुरंत कार्रवाई करने की अपील की। उन्होंने किसानों को शांतिपूर्ण और संगठित तरीके से अपना संघर्ष जारी रखने के लिए प्रोत्साहित किया। राज्य रैत संघದ ಅಧ್ಯಕ್ಷರಾಗಿರ್ತಕ್ಕಂಥ ಸೋನಪ್ಪ ಪೂಜಾರಿ ಅವರು ಮತ್ತು ಪೂಜ್ಯ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಇವತ್ತಿಗೆ 8 ದಿವಸ ಕಾಲಿಟ್ಟಿರ್ತಕ್ಕಂಥದ್ದು. ಅದರ ಅಡಿಯಲ್ಲಿನೇ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಅದರ ಅಡಿಯಲ್ಲಿನೇ ಇವತ್ತು ವಿಜಯಪುರ ನಗರದಲ್ಲೂ ಕೂಡ ವಿಜಯಪುರ ಜಿಲ್ಲೆಯ ರೈತ ಸಂಘ, ಹಸಿರು ಸೇನೆ, ಕಬ್ಬು ಬೆಳೆಗಾರರ ಸಂಘ ಎಲ್ಲ ಸೇರಿ ಒಂದು ಟನ್ನಿಗೆ 3,500 ರೂಪಾಯಿ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಹೋರಾಟ ಮಾಡಲಿಕ್ಕಿದ್ದಾರೆ. ಇವತ್ತು ಇಲ್ಲಿ ಕೂಡ 3ನೇ ದಿವಸ ಹೋರಾಟ ಕಾಲಿಡ್ತಾ ಇದೆ. ಹೀಗಿದ್ದರೂ ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇದೇ ಜಿಲ್ಲೆಯ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರದ್ದು ಈ ಹೋರಾಟ ಕಡಿಕಿನ ಹಾಕಿಲ್ಲ ಅಂತ ಕೇಳಿ ನಾವು ಕಟ್ಟಿನ ಕೊಟ್ಟಿಲ್ಲ ಅಂತ ಕೇಳಿ ನಿನ್ನೆ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ ಅಂತ ಕೇಳಿ ನಾವು ಅದು ಇಷ್ಟೊಂದು ರೈತರ ಹೋರಾಟ ಈ ಮಟ್ಟಕ್ಕೆ ಕೊಟ್ಟು ಕೂಡ ಇವರು ಸರ್ಕಾರ ಇಷ್ಟು ನಿರ್ಲಕ್ಷ್ಯ ತೋರ್ತಕ್ಕಂಥದ್ದು ಖಂಡನೀಯದು. ಇವತ್ತು ಅವ್ರು ಕೇಳ್ತಕ್ಕಂಥ ದೊಡ್ಡ ಬೆಲೆ ಅಲ್ಲ. ಇವತ್ತು ನಾ ಹೇಳ್ತೀನಿ, 1 ಟನ್ ಕಬ್ಬಿಗೆ ಅವರು ವಿವಿಧ ಉತ್ಪನ್ನ, ಅದು ವಿದ್ಯುತ್ ಇರ್ಬೋದು, ಎಥನಾಲ್ ಇರ್ಬೋದು, ಸಕ್ಕರೆ ಇರ್ಬೋದು, ಮದ್ಯ ಇರ್ಬೋದು, ಆ ಎಲ್ಲವುಗಳಿಂದ ಕರ್ನಾಟಕ ಸರ್ಕಾರ ಕೂಡ ಕನಿಷ್ಠ ಒಂದು ಟನ್ನಿಗೆ ನಾ ಕಡಿಮೆ ಹೇಳಕತ್ತೀನಿ, 1,000 ರೂಪಾಯಿ ಟ್ಯಾಕ್ಸ್ ಅಂತೂ ಬರ್ತೈತೆ ಅವ್ರಿಗೆ ಮಿನಿಮಮ್. ಇದು 1,000 ಟ್ಯಾಕ್ಸ್ ಬಂದಾಗ ಇನ್ನು 3,200 ಕೊಡ್ತೇವೆ ಅಂತ ಬೆಳಗಾವಿ ಡಿ ಸಿ ಅವ್ರು ಮಣ್ಣು ಹೇಳಿದ್ದಾರೆ. 3,200 ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು 300 ರೂಪಾಯಿ ಕಮ್ಮಿ ಬೀಳ್ತೈತೆ. 1,000 ರೂಪಾಯಿ ನಿಮಗೆ ಒಂದು ಟನ್ನಿಗೆ ಸರ್ಕಾರಕ್ಕೆ ಲಾಭ ಆಕೈತಂದ್ರೆ ಇನ್ನೊಂದು 300 ರೂಪಾಯಿ ಇವತ್ತಿನ ಕೆಮೆಟ್ದಾಗ ಕೊಡ್ರಿ ಅಂತ ನಾವು ಒತ್ತಾಯ ಮಾಡ್ತೇವೆ ಅಷ್ಟೇ.